ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. 2025ರ ಕೊನೆಯ ದಿನ ಇವತ್ತು. ತುಂಬ ಬೇಜಾರಾಗ್ತದೆ ಗುರು. ಅಂದರೆ ನಾಳೆಯಿಂದ ಕ್ಯಾಲೆಂಡರ್ ಚೇಂಜ್ ಆಗುತ್ತೆ, ಸ್ಟೇಟಸ್ ಚೇಂಜ್ ಆಗುತ್ತೆ. ಆಲ್ರೆಡಿ ನನಗೆ ವಾಟ್ಸಪ್ ಗ್ರೂಪಲ್ಲಿ ಹ್ಯಾಪಿ ನ್ಯೂ ಇಯರ್ ಅಡ್ವಾನ್ಸ್ ಅಂತ ನನಗೆ ಆಲ್ರೆಡಿ ಮೆಸೇಜಸ್ಸು ಶುರುವಾಯಿತು. ಬಟ್ ಇದೆಲ್ಲ ನೋಡ್ತಾ ಇದ್ರೆ 2025ಅಲ್ಲಿ ನಾನೇನು ಚೇಂಜ್ ಆಗಿದ್ದೀನಿ ಅನ್ನೋ ಒಂದು ದೊಡ್ಡ ಕ್ವಶನ್ ಮಾರ್ಕಲ್ಲಿ ಇದ್ದೀನಿ ನಾನು. 2025ರಲ್ಲಿ ನಾನೇನು ಚೇಂಜ್ ಆಗಿದ್ದೀನಿ ಅಂತ ಈ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ. ಈ ವರ್ಷ ನನಗೆ ಒಂದು ಕ್ಲಿಯರ್ ಮೆಸೇಜ್ ಕೊಟ್ಟಿದೆ ಗುರು. ಏನು ಗೊತ್ತಾ, ಲೈಫ್ ಅಂತೂ ಮೂವಿ ಅಲ್ಲ, ಲೈಫಲ್ಲಿ ಸೆಕೆಂಡ್ ಟೇಕ್ ಅಂತೂ ಇರಲ್ಲ, ಬಟ್ ಲರ್ನಿಂಗ್ ಅಂತೂ ಕಂಪಲ್ಸರಿ. ನನ್ನ ಲೈಫಲ್ಲಿ ನನಗೆ ಫಸ್ಟ್ ಲೆಸನ್ ಏನು ಅಂತಂದರೆ ನಾಳೆ ಅನ್ನೋ ಒಂದು ವರ್ಡ್ ಬಿಗ್ಗೆಸ್ಟ್ ಸ್ಕ್ಯಾಮ್ ಗುರು. ನಾನು ಈ ವರ್ಷದಲ್ಲಿ ನಾಳೆ ಅನ್ನೋದನ್ನು ತುಂಬ ಸಲ ಯೂಸ್ ಮಾಡಿಬಿಟ್ಟಿದ್ದೀನಿ. ನಾನು ಏನೇ ಕೆಲಸ ಮಾಡಬೇಕಂತನೂ ನಾಳೆಯಿಂದ ಸ್ಟಾರ್ಟ್ ಮಾಡ್ತೀನಿ, ನಾಳೆಯಿಂದ ವರ್ಕೌಟ್ ಮಾಡ್ತೀನಿ, ನಾಳೆಯಿಂದ ಸೇವಿಂಗ್ಸ್ ಮಾಡ್ತೀನಿ, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ನಾಳೆ ಅನ್ನೋದು ಏನಾಯಿತು, ಕ್ಯಾಲೆಂಡರ್ ಚೇಂಜ್ ಆಯಿತು ಅಷ್ಟೇ. ನನ್ನ ಹ್ಯಾಬಿಟ್ಸ್ ಅಂತೂ ಚೇಂಜೇ ಆಗಿಲ್ಲ. ನನ್ನ ಸೆಕೆಂಡ್ ಲೆಸನ್ ಏನು ಅಂತಂದರೆ, ನಮ್ಮ ಲೈಫ್ ಸ್ಟೋರಿಯಲ್ಲಿ ಬರೋರು ಎಲ್ಲರೂ ಪರ್ಮನೆಂಟ್ ಕ್ಯಾರೆಕ್ಟರ್ ಅಂತೂ ಆಗಿರೋಕ್ಕಾಗಲ್ಲ. ಯಾಕಂತಂದರೆ ಕೆಲವೊಬ್ಬರು ನಮ್ಮ ಲೈಫಲ್ಲಿ ಗೆಸ್ಟ್ ರೋಲ್ ಮಾತ್ರ ಬಂದು ಟೀ ಕುಡಿದು ನಮ್ಗೆ ಅಡ್ವೈಸ್ ಕೊಟ್ಟು ನಮ್ಮ ಲೈಫಿಂದ ಸೈಲೆಂಟಾಗಿ ಎಕ್ಸಿಟ್ ಆಗ್ತಾರೆ. ಸೊ ಹಾಗಾಗಿ ಡೋಂಟ್ ಟೇಕ್ ಎವ್ರಿಥಿಂಗ್ ಪರ್ಸ್ನಲ್. ಬರೋರು ಬರಲಿ, ಹೋಗೋರು ಹೋಗಲಿ, ಹೋಗೋರ ಬಗ್ಗೆ ಎಲ್ಲ ನಾವು ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಆಗಲ್ಲ. ಇದೊಂದನ್ನು ಕಲ್ತ್ಕೊಂಡೆ ನಾನು. ನನ್ನ ಲೈಫಲ್ಲಿ ಮೂರನೇ ಲೆಸನ್ ಏನು ಅಂತಂದರೆ, ಇನ್ಸ್ಟಾಗ್ರಾಮಲ್ಲಿ ಓಪನ್ ಮಾಡಿದ್ರೆ ಯಾರೋ ಹೊಸ ಕಾರ್ ತೊಗೊಂಡಿದ್ದಾರೆ, ಇನ್ಯಾರೋ ಹೊಸ ಬೈಕ್ ತೊಗೊಂಡಿದ್ದಾರೆ, ಇನ್ಯಾರೋ ಫಾರಿನ್ ಟ್ರಿಪ್ ಹೋಗಿದ್ದಾರೆ, ಇನ್ನೊಬ್ರು ನೋಡ್ತೀನಿ ಅವ್ರದ್ದು ಸಕ್ಸಸ್ ಸ್ಟೋರೀಸ್ನ ಎಲ್ಲ ಹಾಕ್ತಾ ಇರ್ತಾರೆ. ಬಟ್ ನಾನು ಮಾತ್ರ ಒಂದು ಬೆಡ್ ಮೇಲೆ ಕೂತ್ಕೊಂಡು ಯಪ್ಪ ನನ್ನ ಲೈಫ್ ಮಾತ್ರ ಯಾಕೆ ಗುರು ಹಿಂಗಾಗಿದೆ ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿರ್ತೀನಿ. ಸೊ ನನಗನ್ಸಿದ್ದೇನು ಅಂತಂದರೆ, ನಮ್ಮ ಲೈಫ್ನ ನಮ್ಮನ್ನು ಇನ್ನೊಬ್ಬರಿಗೆ ಕಂಪೇರ್ ಮಾಡ್ಕೊಳ್ಳೋದಕ್ಕಿಂತ ನಮ್ಮನ್ನು ನಾವು ಇಂಪ್ರೂವ್ ಮಾಡ್ಕೊಳ್ಳೋದು ಬೆಸ್ಟು ಅಂತ ಅನಿಸುತ್ತೆ. ಸೊ ನಾನು ಕಲ್ತ್ಕೊಂಡಿದ್ದೀನಿ. ಇನ್ನೊಂದೇನು ಅಂತಂದರೆ, ಮೋಟಿವೇಶನ್ ವಿಡಿಯೋಸು, ಯೂಟ್ಯೂಬಲ್ಲಿ ಮೋಟಿವೇಶನ್ ವಿಡಿಯೋಸ್ನ ನೋಡ್ತೀನಿ. ಒಂದು 10 minutes ಫುಲ್ ಫೈರ್ ಆಗಿರ್ತೀನಿ. ನಾನು ನಾಳೆ ಈಗ ಅದನ್ನು ಮಾಡಿಬಿಡ್ತೀನಿ, ಇದನ್ನು ಮಾಡ್ತೀನಿ ಅಂತ ಕೂತ್ಕೊಂಡು ಎಲ್ಲದನ್ನು ಮಾತಾಡ್ತಾ ಇರ್ತೀನಿ. ಜಸ್ಟ್ ನೆಕ್ಸ್ಟ್ ಸೆಕೆಂಡ್ ಮೊಬೈಲ್ ಸೈಡ್ಗೆ ಇಟ್ಬಿಟ್ಟು ಸೈಲೆಂಟಾಗಿ ಇರ್ತೀನಿ. ಲೈಫಲ್ಲಿ ನಾವು ಇನ್ನೊಂದು ಮಾಡೋದು ದೊಡ್ಡ ತಪ್ಪೇನಂತಂದರೆ, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದು. ಸೊ ಒಬ್ಬರ ಹತ್ರ ನಾವು ಅವ್ರ ಕಂಫರ್ಟ್ ಝೋನಲ್ಲಿ ಇದ್ದರೆ, ಫಸ್ಟ್ ಆಫ್ ಆಲ್ ನಾವು ಒಂದು ಕಂಫರ್ಟ್ ಝೋನಿಂದ ಆಚೆ ಬಂದ್ರೇ ನಾವು ಹೊಸದನ್ನು ಕಲ್ತ್ಕೊಳ್ಳೋದಕ್ಕಾಗಲಿ, ನಾವು ಲೈಫಲ್ಲಿ ಹೇಗಿರಬೇಕು ಏನು ಅನ್ನೋದನ್ನು ಕಲಿಯೋದಕ್ಕೆ ಆಗೋದು. ಇಲ್ಲ ಅಂತಂದರೆ ನಿಜವಾಗ್ಲೂ ಕಷ್ಟ ಆಗುತ್ತೆ. ಫಸ್ಟ್ ಆಫ್ ಆಲ್ ನಾವು ಕಂಫರ್ಟ್ ಝೋನ್ನ ಬಿಟ್ಟು ಆಚೆ ಬರಬೇಕು, ಆಗಲೇ ನಾವು ಹೊಸದಾಗಿ ಏನಾದರೂ ಕಲಿಯೋಕ್ಕಾಗುತ್ತೆ. ಮೇನ್ ಥಿಂಗ್, ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಕ್ಕೆ ಹೋಗ್ಬಾರ್ದು ಯಾವುದಕ್ಕೂ. ಇದು ಫಸ್ಟ್. 2025ರಲ್ಲಿ ನಾನು ಮಾಡಿರೋ ದೊಡ್ಡ ಮಿಸ್ಟೇಕು ಅಂತಂದರೆ, ನಾಳೆ ಸ್ಟಾರ್ಟ್ ಮಾಡ್ತೀನಿ, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದು, ಅಯ್ಯೋ ನನ್ನ ಲೈಫಲ್ಲಿ ಹೀಗಾಗೋಯ್ತು ಹಾಗಾಗೋಯ್ತು ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿರೋದು. ಆ್ಯಂಡ್ ನೆಕ್ಸ್ಟ್ ಮೇನ್ ಓವರ್ ಥಿಂಕ್. ನನ್ನ ಲೈಫಲ್ಲಿ ನಾನು ಮಾಡೋದು ಏನು ಅಂತಂದರೆ, ಚಿಕ್ಕದ ಪ್ರಾಬ್ಲಮ್ ಆಗಲಿ ತುಂಬ ಓವರ್ ಥಿಂಕ್ ಮಾಡ್ತೀನಿ. ಅದು ಯಾಕೆ ಅನ್ನೋದೇ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ನಾನು ಅದನ್ನು ಬಿಡಬೇಕು. ನಾನು ಮಾಡಿರೋ ಬಿಗ್ ಮಿಸ್ಟೇಕ್ ಅದನ್ನೇ. ಆ್ಯಂಡ್ ನೆಕ್ಸ್ಟು ಸೊ ನಾನು ಇವಾಗ ಏನೇನು ಮಿಸ್ಟೇಕ್ಸ್ ಮಾಡಿದ್ದೀನೋ ಅದನ್ನೆಲ್ಲ ನನ್ನ ಲೈಫಲ್ಲಿ ಈಗ ಚೇಂಜ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ತುಂಬ ಥ್ಯಾಂಕ್ ಯು ಸೋ ಮಚ್ 2025 ಈ ಲೆಸನ್ಸ್ಗೆ. ಆ್ಯಂಡ್ ವೆಲ್ಕಮ್ 2026. 2026ಅಲ್ಲಿ ನಾನು ತುಂಬ ಪರ್ಫೆಕ್ಟಾಗಿರಬೇಕು ಅಂತ ಏನೂ ಇಲ್ಲ. ಬಟ್ 2025 ಕಂಪೇರ್ ಮಾಡಿದ್ರೆ 2026ಅಲ್ಲಿ ನಾನು ಬೆಟರ್ ಆಗಬೇಕು ಅಂತ ಇದ್ದೀನಿ. ನನ್ನನ್ನು ನಾನು ಚೇಂಜ್ ಮಾಡ್ಕೋಬೇಕು ಅಂತ ಇದ್ದೀನಿ. ನಾನು ಏನೆಲ್ಲ ತಪ್ಪುಗಳು ಮಾಡಿದ್ದೀನೋ ಅದೆಲ್ಲ. ಆ್ಯಂಡ್ ನಿಮಗೆಲ್ಲ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗಲಿ. ನಿಮಗೇನಾದರೂ ನನ್ನ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋದಲ್ಲಿ ಸಿಗೋಣ.